ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಸದ್ದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗದೆ. ಇದರ ಮಧ್ಯೆನೇ ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಇದೇ ಕುರ್ಚಿ ವಿಚಾರವಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಘಟನೆ ನಡೆದಿದೆ. ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ತಮ್ಮ ಕುರ್ಚಿನ ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಲ್ಲಿ ನನ್ನ ಕುರ್ಚಿಯಲ್ಲೇ ಕುಳಿತುಕೋ ಅಂತ ಹೇಳಿ ಸಿದ್ದರಾಮಯ್ಯ ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಇದ್ರು. ಅವ್ರು ಹೇಳ್ಬಿಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ನಗೆಗಡಲಲ್ಲಿ ತೇಲಿಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಏನಾಯ್ತು ಅಲ್ಲಿ ನೋಡೋಣ. ರಮೇಶ ಕೂತ್ಕೋ ನನ್ನ ಜಾಗದಲ್ಲೇ ಕೂತ್ಕೋ. ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಎಂಥ ಇಂಟ್ರೆಸ್ಟಿಂಗ್ ಆಗಿರುವಂತಹ ಘಟನೆ ನೋಡಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿರ್ತಾರೆ. ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗುತ್ತೆ. ಅವರು ತಮಗೆ ಮೀಸಲಾದಂತಹ ಚೇರ್ನಲ್ಲಿ ಅವರು ಕೂರ್ತಾರೆ. ಆ ಸಂದರ್ಭದಲ್ಲಿ ರಮೇಶ್ ಅನ್ನುವಂತಹ ವ್ಯಕ್ತಿ ಅವರು ಕೂಡ ಪ್ರಮುಖರೇ ಆ ಕಾರ್ಯಕ್ರಮದಲ್ಲಿ. ಅವರಿಗೆ ಅಲ್ಲಿ ಜಾಗ ಇರೋದಿಲ್ಲ, ಯಾಕಂದ್ರೆ ಒಂದು ಸೀಟ್ ಖಾಲಿ ಇರುತ್ತೆ. ಅದು ಸಿಎಂ ಸಿದ್ದರಾಮಯ್ಯ ಅವರು ಕೂರ್ಬೇಕಾಗಿದ್ದಂತಹ ಸೀಟ್. ಅವ್ರು ಎದ್ದು ಭಾಷಣ ಮಾಡ್ತಿರ್ತಾರಲ್ಲ, ಹಾಗಾಗಿ ರಮೇಶ್ ಈ ಕಡೆ ಬಂದ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಸಿಎಂ ರಮೇಶ್ ಬಾಪ ಹೋಗಿ ಕೂತ್ಕೋ ಅಂತ ಹೇಳ್ತಾರೆ. ಎಲ್ಲಿ ಚೇರ್ ಇಲ್ವಲ್ಲ, ಆಗ ಖುದ್ದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನನ್ನ ಜಾಗದಲ್ಲೇ ಕೂತ್ಕೊಳ್ಳಪ್ಪ ಅಂತ ಹೇಳಿ. ಇನ್ಕ್ಲೂಡಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿದ್ದವ್ರು ನಕ್ಕಿದ್ ಮಾತ್ರ ಅಲ್ಲ, ವೇದಿಕೆಯ ಕೆಳಭಾಗದಲ್ಲಿದ್ದಂತಹ ನೂರಾರು ಸಂಖ್ಯೆಯ ಜನ ಶಿಳ್ಳೆ ಚಪ್ಪಾಳೆ ಕರತಾಡನ ಮಾಡ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಸಿಎಂ ಸೀಟ್ ವಿಚಾರ, ಈ ನಡೀತಾ ಇದೆಯಲ್ಲ ಕುರ್ಚಿ ಕಿತ್ತಾಟ, ಇದು ಜನರಲ್ಲೂ ಎಷ್ಟು ಆಸಕ್ತಿಯನ್ನ ಮೂಡಿಸಿದೆ ಅನ್ನೋದಕ್ಕೆ ಬಹುಶಃ ಈ ಘಟನೆಗೆ, ಈ ಒಂದು ಸನ್ನಿವೇಶಕ್ಕೆ ಸಿಕ್ಕಂತಹ ರಿಯಾಕ್ಷನ್ ಸಾಕ್ಷಿ. ನಿನ್ನೆಯ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಮಾತನ್ನು ಕೂಡ ನೀವು ಗಮನಿಸಿದ್ರಿ, ಆ ವಿಡಿಯೋನು ಕೂಡ ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ನಿಂದ ಎದ್ದು ಹೋದಂತಹ ನಂತರದಲ್ಲಿ ಮೈಕ್ ಆ ಕಡೆಗಿರುತ್ತೆ, ಈ ಕಡೆಗೆ ಅದನ್ನ ಹೇಳ್ಕೊಂಡು ಚೇರ್ನ ಸ್ವಲ್ಪ ಸರಿಸ್ಕೊಂಡಲ್ಲಿ ಕೂರ್ತಾರೆ ಡಿಕೆ ಶಿವಕುಮಾರ್ ಅವರು. ಮಾಧ್ಯಮದವ್ರು ಹೇಳ್ತಾರೆ ಸರ್ ಈ ಕಡೆನೆ ಬಂದ್ಬಿಡಿ ಅಂತ ಹೇಳಿ. ಅವಾಗ ಡಿಕೆ ಶಿವಕುಮಾರ್ ಅವರು ಅಂತಾರೆ ಹೌದಪ್ಪ ನೀವು ಹೇಳ್ತೀರಿ, ನಾನೇನಾದ್ರೂ ಆ ಚೇರ್ನಲ್ಲಿ ಕೂತ್ಕೊಂಡ್ರೆ ಸಿಎಂ ಚೇರ್ನಲ್ಲಿ ಕೂತ್ಕೊಂಡ್ಬಿಟ್ಟ ಅಂತ ಆಮೇಲೆ ಸುದ್ದಿ ಮಾಡ್ಬಿಡ್ತೀರಿ, ನೀವು ಬಹಳ ಡೇಂಜರು ಅಂದಿದ್ರು ಡಿಕೆ ಶಿವಕುಮಾರ್. ಇವತ್ತು ಅದೇ ಕುರ್ಚಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದಲೂ ಬಹಳ ಆಸಕ್ತಿಕರವಾದಂತಹ ಒಂದು ಪ್ರಸಂಗ, ಒಂದು ಸನ್ನಿವೇಶ ದೇವಾಂಗ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕಂಡು ಬಂದಿದೆ. ರಮೇಶ ಕೂತ್ಕೋ ನನ್ನ ಜಾಗದಲ್ಲೇ ಕೂತ್ಕೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.